ಸಮಸ್ತ ಕರ್ನಾಟಕ ಜನತೆಗೆ ಮೈತ್ರಿ ಜೀವನ ಕನ್ನಡತಿಯ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋಕೊಟ್ಟಿರೋ ವಿಷಯ ಏನಪ್ಪ ಅಂದರೆ ಅಂಬ್ಲಿಕಲ್ ಕಾರ್ಡ್ ಅಂದರೆ ಒಕ್ಕಲ್ ಬಳ್ಳಿ. ಈ ಒಕ್ಕಲ್ ಬಳ್ಳಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಅದನ್ನು ಸೇವ್ ಕೂಡ ಮಾಡಿ ಇಟ್ಕೋಬೇಕಿರುತ್ತೆ. ದಯವಿಟ್ಟು ಇದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ, ಕೊನೆವರೆಗೂ ನೋಡಿ. ನಾನು ಟ್ರೀಟ್ಮೆಂಟ್ ಮಾಡಿರೋದು ಮತ್ತು ಏನೆಲ್ಲ ಮಾಡಬಾರ್ದು, ಏನು ಪ್ರಿಕಾಷನರಿ ತೊಗೊಂಡೆ ಆ ಮೆಡಿಷನ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಬೇಬೀಸ್ಗೆ. ದಯವಿಟ್ಟು ನೀವು ಹಳೆ ಕಾಲದ್ದು ಏನು ಇದೆ ಲೈಕ್ ಆಪ್ರೇಷನ್ ಪೌಡರು, ಕೊಬ್ಬರಿ ಎಣ್ಣೆ, ಪ್ಲೀಸ್ ದಯವಿಟ್ಟು ಅವಾಯ್ಡ್ ಮಾಡಿ. ಅದು ತುಂಬಾ ಮೆತ್ತಿದೆ. ನಾನು ಕೂಡ ಯೂಸ್ ಮಾಡಿದ್ದೀನಿ. ಬಿಕಾಸ್ ದೊಡ್ಡವ್ರು ಹೇಳೋದನ್ನು ಕೇಳಲೇಬೇಕಿರುತ್ತೆ ನಾವುಗಳು. ಒನ್ ಡೇ ನಾನು ಯೂಸ್ ಮಾಡಾದ್ಮೇಲೆ ಗೊತ್ತಾಯಿತು ಇಟ್ಸ್ ಹೇಗಿರುತ್ತಪ್ಪ ಅಂದರೆ ತುಂಬಾ ಒಂದು ರಟ್ಟು ಥರ ಕೋಟೆಡ್ ಆಗುತ್ತೆ ಆಪ್ರೇಷನ್ ಪೌಡ್ರು, ಕೊಬ್ಬರಿ ಎಣ್ಣೆ ಹಾಕಿದಾಗ. ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ನಾನು ಈಗೇನು ತೋರಿಸ್ತಿದ್ದೀನಿ ಅದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ನನ್ನ ಮಗುಗೂ ಆ ಥರ ಆದಮೇಲೆ ನಾನು ಡಾಕ್ಟರ್ನ ತೋರಿಸಿದಾಗ ದಯವಿಟ್ಟು ಅದೆಲ್ಲ ಯೂಸ್ ಮಾಡಬೇಡಿ ಅಂತ ಈ ಶೀಟ್ನ ಕೊಟ್ಟಿದ್ದು. ಇದು ಆಲ್ಕೋಹಾಲ್ ಬೇಸ್ಡ್ ಮೆಡಿಷನ್ಸ್ ಬೇಸ್ ಆಗಿರುತ್ತೆ. ಇದರಿಂದ ಏನಪ್ಪ ಅಂದರೆ ಜಸ್ಟ್ ನಿಮಗೆ 1 ಡೇಗೆಲ್ಲ ಗೊತ್ತಾಗ್ತಾ ಬರುತ್ತೆ ಅದು ಹೇಗೆ ಕ್ಯೂರ್ ಆಗ್ತಾ ಬರುತ್ತೆ ಅಂತ. ನಾನು 5 ಡೇಸ್ ಯೂಸ್ ಮಾಡಿ. ನ್ಯೂ ಬಾರ್ನ್ ಬೇಬೀಸ್ಗೆ ಅಂಬ್ಲಿಕಲ್ ಕಾರ್ಡ್ ಬೀಳಬೇಕಂದ್ರೆ 7 to 10 ಡೇಸ್ ತಗೊಳುತ್ತೆ. ಏನು ಒಕ್ಕಲ್ ಬಳ್ಳಿ ಇದೆ ಅದು ಬೀಳೋವರೆಗೂ ಪ್ಲೀಸ್ ದಯವಿಟ್ಟು ಅದನ್ನು ಬಾಡಿನ ಫುಲ್ಲು ಕ್ಲೀನ್ ಮಾಡಿ. ಆವಾಗವಾಗ ವೆಟ್ ವೈಪ್ಸ್ ಮಾಡಿ ಬಿಸಿ ನೀರಲ್ಲಿ ಮೆತ್ತಗಿರೋ ಬಟ್ಟೆಯಲ್ಲಿ ಅದನ್ನು ಸುತ್ತ ಕ್ಲೀನ್ ಮಾಡಿಕೊಂಡು ಅದನ್ನು ಯಾವಾಗಲೂ ಏರಿಯಾನ ಕ್ಲೀನಾಗಿ ಇಡೋದ್ರಿಂದ ಒಂದು ಅಡ್ವಾಂಟೇಜ್ ಅಂದರೆ ಇನ್ಫೆಕ್ಷನ್ ಆಗೋಲ್ಲ. ಸ್ನಾನ ಮಾತ್ರ ಮಾಡ್ಸೋಕೆ ಹೋಗಬೇಡಿ. ಹಾಗೆ ಡೈಪರ್ಸ್ ಏನು ಯೂಸ್ ಮಾಡ್ತೀರ ಅದು ನ್ಯೂ ಬಾರ್ನ್ ಬೇಬೀಸ್ಗೆ ಅಂತಲೇ ಇರುತ್ತೆ. ಅಂಬ್ಲಿಕಲ್ ಕಾರ್ಡ್ ಏನು ಒಕ್ಕಲ್ ಬಳ್ಳಿ ಇದೆ ಅದು ತಾಗದಂತೆ ನ್ಯೂ ಬಾರ್ನ್ ಬೇಬೀಸ್ಗೆ ಪ್ಯಾಂಪರ್ಸ್ ಬರುತ್ತೆ. ದಯವಿಟ್ಟು ಅದನ್ನು ಬಳಸಿ. ಮತ್ತು ಯಾವಾಗಲೂ ಮಸ್ಲಿನ್ ಕ್ಲಾತ್ ಏನಿದೆ ಅದು ಮಸ್ಲಿನ್ ಕ್ಲಾತ್ನ ಯೂಸ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರಿ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಬೆಲ್ ಐಕಾನ್ ಪ್ಲೀಸ್ ತಪ್ಪದೆ ಮಾಡಿ. ಇದು ನನಗೆ ತುಂಬ ಹೆಲ್ಪ್ ಆಗುತ್ತೆ, ಮೋಟಿವೇಟ್ ಅನಿಸುತ್ತೆ. ನೆಕ್ಸ್ಟು ನಾನು ಯಾವ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಮಾಡಬೇಕು. ಇದು ನಾನೇನು ವೀಡಿಯೋಸ್ ಹಾಕ್ತಿದ್ದೀನಿ ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಆಗಿ ಟ್ರೀಟ್ಮೆಂಟ್ ಮಾಡಿರೋ ನನ್ನ ಬೇಬೀಸ್ದು ಕ್ಯೂರ್ ಆಗಿರೋ ಡೀಟೇಲ್ಸ್ ಆದ ನಂತರನೇ ನಾನು ಈ ವಿಡಿಯೋ ಮಾಡಿರೋದು. ಯಾಕೆಂದರೆ ನಾನು ಹೇಗೆ ಏನು ಮೆಡಿಷನ್ ಹಾಕಬೇಕು ಅಂತ ಸಫರ್ ಪಟ್ಟಿದ್ದೀನೋ ಆ ಥರ ಬೇರೆಯವ್ರು ಮಾಡಬಾರ್ದು. ನ್ಯೂ ಮಾಮೀಸ್ಗೆ ಇದೆಲ್ಲ ಗೊತ್ತಿರಲ್ಲ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ಎಷ್ಟೋ ಜನ ನ್ಯೂ ಮಾಮೀಸ್ ಕೂಡ ನಂತರ ಸರ್ಚ್ ಮಾಡ್ತಾ ಇರ್ತೀರ, ಹೆಲ್ಪ್ ಆಗುತ್ತೆ. ನಿಮಗೆ ಬೇರೆ ಯಾವುದಾದ್ರೂ ಇನ್ಫಾರ್ಮೇಟಿವ್ ಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅದನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.